ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಎಲ್ಲ ಒಂದು ದೋಸೆ, ಚಪಾತಿ, ಇಡ್ಲಿ, ಹಾಗೆ ಅಕ್ಕಿ ರೊಟ್ಟಿ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಳ್ಳೋ ಅಂಥ ಚಟ್ನಿ ಹೇಗೆ ಮಾಡೋದು, ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ್ಮೇಲೆ ಒಂದು 3/4 ಸ್ಪೂನಿಂದ ಅಥವಾ 1 ಸ್ಪೂನಷ್ಟು ಜೀರಿಗೆ. ಇಲ್ಲಿ ನಾನು ಮಾಡ್ತಾ ಇರೋ ಅಂಥ ಚಟ್ನಿ ಒಂದು 4 ಜನಕ್ಕೆ, ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಲಂಚ್ಗೂ ಕೂಡ ಆಗುತ್ತೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಹಾಗೆ ಒಂದು ಸಣ್ಣ ಬೌಲು ಅಥವಾ ಒಂದು ಇಡಿಯಷ್ಟು ಶೇಂಗಾ, ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ, ಗ್ರೌಂಡ್ ನಟ್. ಅದನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದು ನಮಗೆ ಬ್ರೌನ್ ಕಲರ್ ಟರ್ನ್ ಆಗಬೇಕು. ಇದ್ರ ಜೊತೆಗೇ ಒಂದು 2 ಸ್ಪೂನಷ್ಟು, 1.5ಇಂದ 2 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1.5 ಸ್ಪೂನಷ್ಟು ಉದ್ದಿನಬೇಳೆ, ಇದನ್ನು ಕೂಡ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಅದರ ಒಂದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರಾಗಿ ಟರ್ನ್ ಆಗಬೇಕು. ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ನಾವು ಬೇರೆ ಐಟಮ್ಸ್ನ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಅದರ ಒಂದು ಸಿಪ್ಪೆನ ರಿಮೂವ್ ಮಾಡಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ರಿಮೂವ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲ ಬೆಳ್ಳುಳ್ಳಿ ಸಿಪ್ಪೆ ರಿಮೂವ್ ಮಾಡೋದು ಬೇಕಾಗಿಲ್ಲ, ಹಾಗೆ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಬೋದು. ಬಟ್ ಅದು ಅಷ್ಟು ಡೈಜೆಷನ್ಗೆ ಒಳ್ಳೆಯದಲ್ಲ. ಸಿಪ್ಪೆ ಎಲ್ಲ ಸಿಕ್ಕಿದ್ರೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಈಸ್ ವೈ ಇದನ್ನು ಒಂದು ಸಿಪ್ಪೆನ ರಿಮೂವ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ, ದಪ್ಪದು ಈರುಳ್ಳಿನ ಸಿಪ್ಪೆ ರಿಮೂವ್ ಮಾಡಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಇದರ ಒಂದು ಹಸಿ ವಾಸನೆಯೂ ಕೂಡ ಹೋಗಬೇಕು, ಅದು ಕೂಡ ಕಲರ್ ಚೇಂಜ್ ಆಗಬೇಕು. ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಒಂದು ಚಟ್ನಿ ಟೇಸ್ಟ್ ಬರುತ್ತೆ. ಹಾಗೆ 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 6 ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಟೊಮೊಟೊ ಜಾಸ್ತಿ ಬೇಕಂದರೆ ಇನ್ನೂ 1-2 ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಹಣ್ಣಾಗಿರುತ್ತೆ ತಗೊಳ್ಳಿ ಆದಷ್ಟು. ಇದು ತುಂಬ ಚೆನ್ನಾಗಿ ಬೇಯಬೇಕು. ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಬೇಯಬೇಕು ಅಂತ ಅನಿಸುತ್ತೆ. ಸಾಲ್ಟ್ನ ಇಲ್ಲೇ ಸೇರಿಸ್ಕೊಳ್ಳೋಣ. ನೀವು ಬೇಕಾದ್ರೆ ಹುಣಸೆಹಣ್ಣು ಕೂಡ ಸೇರಿಸ್ಕೊಳ್ಬೋದು, ಸ್ವಲ್ಪ ಇನ್ನೂ ಹುಳಿಬೇಕು ಅಂತ ಅಂದರೆ. ಹಾಗೆ ಕಾಯಿ ಕೂಡ ಸೇರಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕಾಯಿ ಕೂಡ ಸೇರಿಸ್ಕೊಳ್ಳಿ. ಇಷ್ಟು ನೋಡಿ, ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಇದು ಬೆಂದಾದಮೇಲೆ ಏನು ಮಾಡಬೇಕು, ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಿ. ಬಿಸಿನೇ ಹಾಕ್ಕೊಂಡ್ರೆ ಮಿಕ್ಸರ್ ಜಾರು ಒಂದು ಸ್ವಲ್ಪ ಹಾಗೆ ಸ್ಟಕ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಆದಷ್ಟು ನೋಡಿ ಸ್ಮೂತಾಗಿ ಚೆನ್ನಾಗಿ ಬೆಂದಾದಮೇಲೆ ನೀವು ಬೇಕಾದ್ರೆ ಪ್ಲೇಟ್ನು ಕೂಡ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಓಪನ್ ಮಾಡಿ 1 ನಿಮಿಷಕ್ಕೂ ತಿರುಗಿಸ್ಕೊಳ್ಬೋದು. ಮಿನಿಮಮ್ ಒಂದು 5 to 6 ಮಿನಿಟ್ಸ್ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದು ತಣ್ಣಗಾದಮೇಲೆ ರುಬ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ನುಣ್ಣಗೆ ರುಬ್ಬೇಡಿ, ಹಾಗೆ ಜಾಸ್ತಿ ನೀರು ಹಾಕಿ ತೆಳ್ಳಗೂ ರುಬ್ಬೇಡಿ. ಒಂದು ಗಟ್ಟಿಯಾಗಿರಲಿ ಕನ್ಸಿಸ್ಟೆನ್ಸಿ ಈ ರೀತಿ. ವಾವ್, ಎಷ್ಟು ಘಮ ಅಂತಿದೆ, ಎಷ್ಟು ಟೇಸ್ಟಾಗಿದೆ ಗೊತ್ತಾ. ಅಕ್ಕಿ ರೊಟ್ಟಿಗಂತೂ ಮಾಡಿಸಿದಂಥ ಕಾಂಬಿನೇಷನ್ನು. ದೋಸೆಗೂ ಓಕೆ, ರೊಟ್ಟಿಗೂ ಓಕೆ, ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.